ಎಂಟರ್ಟೈನ್ಮೆಂಟ್ಗೆ ಇವತ್ತು ವೇದಿಕೆಗಳು ತುಂಬಾ ಆಗೋದ್ವು. ಮೊದಲು ಬರೀ ಸಿನಿಮಾ ಸೀರಿಯಲ್ ಎರಡೇ ಇರ್ತಿತ್ತು. ಇವಾಗ ಬೇರೆ ಬೇರೆ ರೂಪಗಳಲ್ಲಿ ಎಂಟರ್ಟೈನ್ಮೆಂಟ್ ಆಗೋಯ್ತು. OTTಗಳು ವ್ಯಾಪಕವಾಗಿ ನಾಯಿಕೊಡೆಗಳ ತರ ಎದ್ಬಿಟ್ವು. ಅಯ್ಯೋ ಇಂಟರ್ನೆಟ್ ಫ್ರೀ ಆಕ್ಸೆಸ್ ತುಂಬಾ ಇದ್ದಲ್ಲೇ ಎಲ್ಲವೂ ಒಂದ್ ಬೆರಳು ತುದಿ ಬೆರಳಿಗೆ ಎಲ್ಲ ಸಿಕ್ಬಿಡುತ್ತೆ. ಸ್ಕ್ರಾಲ್ ಮಾಡ್ತಿದ್ರೆ ಎಲ್ಲವೂ ಸಿಗುತ್ತೆ ನಿಮ್ಗೆ. ಎರಡು ದೊಡ್ಡ ವಿಷಯಗಳು ಅಪ್ಪಾಜಿ. ಒಂದು ಈ ಕಾಡಿನಲ್ಲಿರುವಂಥ ಬೇಡತಿಗೆ ಶ್ರೀಗಂಧದ ಒಂದು ಇದು ಗೊತ್ತಿಲ್ಲ, ಮಹಿಮೆ, ಅದರ ಒಂದು ವರ್ಚಸ್ಸೇನು, ಅದು ಏನು ಅನ್ನುವಂಥದ್ದು ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ಅದಕ್ಕೆ ಸಾಂಸ್ಕ್ರಿಟಲ್ಲೇ ಅದಕ್ಕೆ ಒಂದು ಮಾತಿದೆ. ಅದೇ ರೀತಿ ಇನ್ನೊಂದು ಏನು ಸಾಂಸ್ಕ್ರಿಟ್ ಮಾತು, ವಿದ್ಯಾದದಾತಿ ವಿನಯಂ ವಿನಯಧ್ಯಾತಿ ಪಾತ್ರತ್ವಂ ಪಾತ್ರತ್ವಂ ಧನಮಾಪನೋತಿ ಧನಾಧರ್ಮಂ ತತಸ್ಸುಖಂ. ವಿದ್ಯೆ ಇರೋನಿಗೆ ವಿನಯ ಇರಬೇಕು. ವಿನಯ ಇದ್ದೇ ವಿನಯದಿಂದ ನಿಮ್ಮ ಪಾತ್ರ ಹೆಚ್ಚುತ್ತದೆ, ಪಾತ್ರದಿಂದ ನಿಮಗೆ ಧನ ಸಿಗುತ್ತೆ. ಆ ಧನನ ನೀವು ತಗೊಂಡೋಗಿ ದಾನ ಮಾಡಿದಾಗ ಸುಖಿಯಾಗಿರ್ತೀರ ನೀವು. ಇಷ್ಟೇ ಜೀವನ, ಇಷ್ಟೇ ಜೀವನ, ಇಷ್ಟೇ ಜೀವನ. ಇಟ್ ಇಸ್ ಎ ಸೈಕಲ್. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆತವರಂತೆ ಕಾಣಿರೋ. ಮುಗದೇ ಹೋಯ್ತು. ಏನಿದೆ ಇದಕ್ಕೆ ಮೇಲೆ? ಒಂದು ಸರಿ ಎಲ್ಲರೂ ನಾವು ಥಿಂಕ್ ಮಾಡಿಬಿಟ್ರೆ ಹಫ್ ಅಂತ ಒಂದು ಬ್ರೆತ್ ಡೌನ್ ಆಗಿಬಿಡ್ತದೆ. ಒಂದು ಸೆಕೆಂಡ್ ನಾವು ಈ ಭೂಮಿ ಮೇಲೆ ಇಲ್ಲ. ಈಗ ಪುನೀತ್ ಅವರು ಎಷ್ಟು ಬೇಗ ನಮ್ಮನ್ನ ಬಿಟ್ಟು ತನ್ನಲ್ಲಿರ್ತಕ್ಕಂಥ ಆ ಒಂದು ಎನರ್ಜಿ, ಆ ಪವರು ಎಲ್ಲನೂ ಬಿಟ್ಟು ಹೀಗೆ ಇದಾಗ್ಬಿಟ್ಟು ನಾನು ತುಂಬ ಶಾಕ್ ಆದವನು ನಾನೇ. ತುಂಬ ಅಪ್ಸೆಟ್ ಆಗಿಬಿಟ್ಟೆ ನಾನು ಮೈಂಡಲ್ಲಿ. ದೇವ್ರು ಕಾಡು ಅದನ್ನು ನೆನೆಸ್ಕೊಂಡ್ಬಿಟ್ಟು ಶಾಕ್ ಆಗಿಬಿಟ್ಟೆ, ತುಂಬ ಶಾಕ್ ಆಗಿಬಿಟ್ಟೆ. ನಾವು ಬಜರಂಗಿ ಇಟ್ಟು ಸಿನಿಮಾ ನೋಡ್ತಾ ಇದ್ವಿ, ಈ ಥರದೊಂದು ಫೋನ್ ಬಂತು, ಅಪ್ಪು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಹೋಗ್ತಾರೆ ಸ್ಟಂಟ್ ಗಿಂಟ್ ಹಾಕ್ಸ್ಕೊತಾರೆ ಬಿಡಿ, ಅದರಲ್ಲಿ ಏನಿದೆ ಅಂದೆ. ಇಲ್ಲ ಅಂದರು, ಹಿಂಗೆ ಅಂದರು. ನೀವು ಲಿಟ್ರಲಿ ನಂಬ್ತಿರೋ ಇಲ್ಲ, ನನಗೆ ಅವತ್ತು ಇಡೀ ದಿನ ನಮಗೆ ಪಾಯಿಂಟ್ಸ್ ಹಾಕ್ಬೇಕಾದ್ರೆ ಟೈಪ್ ಮಾಡಬೇಕು, ಬೆರಳುಗಳು ಆಡ್ತಿಲ್ಲ ನಮಗೆ. ಆಗಲ್ಲ ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅವತ್ತು. ಒಂದು ನಮಗೆ ಒಂದು ಮಾಧ್ಯಮ, ಚಿತ್ರೋದ್ಯಮನ ಒಂದು ಲೆವೆಲ್ಗೆ ತೊಗೊಂಬಂದು ನಿಲ್ಲಿಸೋಂಥ ಕೆಪಾಸಿಟಿ ಇರುವಂಥ ವ್ಯಕ್ತಿತ್ವ ಇತ್ತು ಅವರಲ್ಲಿ. ಆಮೇಲೆ ಒಂದು ಉದ್ಯಮಿಯಾಗಿದ್ದರು ಅವರು. ವಾಟ್ ಎವರ್ ಇಟ್ ಇಸ್, ಈಸ್ ಡನ್ ಇಸ್ ಜಾಬ್ ಫೈನ್. ಹಾಗಾಗಿ ಇದೆಲ್ಲನೂ ನಾವು ನೆನೆಸ್ಕೊಂಡಾಗ ಮತ್ತು ಒಂದು ಸರಿ ನಮ್ಮ ಇದನ್ನೆಲ್ಲನೂ ಒಂದು ಸ್ವಲ್ಪ ಕಂಟ್ರೋಲಿಗೆ ತಂದುಬಿಟ್ಟು ನಿಧಾನವಾಗಿ ಯೋಚನೆ ಮಾಡಿ, ಎಲ್ಲನೂ ಯೋಚನೆ ಮಾಡಿ ಆ ತೀರ್ಮಾನ ತಗೋಬೇಕು. ಜೀವನ ಇಡೀ ವ್ಯಾಪಾರ ಆಗೋದಿಲ್ಲ, ಅದೊಂದು ಕಡೆ ಇಡಬೇಕು. ನಾವು ಪರಸ್ಪರ ಪ್ರೀತಿ, ಅಭಿಮಾನ, ಕಷ್ಟ ಸುಖ ಎಲ್ಲ ನಾವು ಮಾತಾಡಿಕೊಂಡು ಹಂಗೆ ಹೋಗೋದಂಥದ್ದೇ ಅದು ಜೀವನ. ಶಿವಣ್ಣವರು ಅನಾರೋಗ್ಯದಿಂದ ಚೇತರಿಸ್ಕೊಂಡ ಮೇಲೆ ಮಾತಾಡಿದ್ರ ಸರ್ ಅವ್ರ ಜೊತೆ? ಇಲ್ಲ ಅಪ್ಪಾಜಿ, ನನಗೆ ಅವಕಾಶಗಳಾಗಲಿಲ್ಲ. ಎಲ್ಲಿ ನಿಮ್ಮ ಹತ್ರಕ್ಕೆ ಬರೋಕ್ಕೆ ನಾನು ಎಷ್ಟು ಒದ್ದಾಡಿ ಈ ಸಮಯನ ನಾನು ಇಲ್ಲಿ ಇದು ಮಾಡ್ಕೋಬೇಕು ಅಂತ ನಾನು ಕರಿತಾರೆ. ಕೆಡಿಗೆ ಬನ್ನಿ ಶ್ರೀಕಾಂತ್ ಅವ್ರು ಕರಿತಾರೆ, ಬರ್ತೀವಪ್ಪ ಇರಪ್ಪ. ನನಗೆ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ತಿಂಗಳ ಕೊನೆ ಆದ ತಕ್ಷಣ ಎಲ್ಲ ಕಲಾವಿದರಿಗೆ ಕಳಿಸ್ಬಿಡ್ಬೇಕು. ಒಂದೊಂದು ಹಿಂದೆ ಬಂದುಬಿಡುತ್ತೆ ಎಲ್ಲ ಪೇಮೆಂಟ್ಸ್ಗಳು. ನಾವು ಒಬ್ಬನೇ ಅಕೌಂಟೆಂಟು. ನನ್ನ ಬಟ್ಟೆ ಇವತ್ತಿಗೂ ನಾನೇ ಒಗಿತೀನಿ. ಹೌದು, ನೋಡಿ ಇದು ಗೊತ್ತೇ ಇಲ್ಲ ನಮಗೆಲ್ಲ. ಬಟ್ಟೆ ನಾನೇ ಹೋಗಿದ್ದೀನಿ. ಯಾರಿಗೆ ನಮ್ಮಮ್ಮ ಹೇಳ್ಬಿಟ್ರು, ನೋಡಪ್ಪ ಅದೆಲ್ಲ ತಪ್ಪು, ಒಳ ಉಡುಪುಗಳೆಲ್ಲ ನೀನು ಕೊಟ್ಟು ಸರಿ ಯೋಚನೆ ಮಾಡೋ ಗತಿ ಇಲ್ಲ ಅಂತ ಬಂದಿದ್ದಾರೆ, ಸಂಬಳ ಕೊಡ್ತೀವಿ ಅಂತ ಹೋಗಿದ್ದಾರೆ. ನಿನ್ನ ಅಸಹ್ಯ ಆಗಲ್ವಪ್ಪ, ನೀನೇ ಮಾಡ್ಕೋಬೇಕು. ಆಯಿತು, ಬೆರಳು ನೋವಿರುತ್ತೆ, ಅದರಲ್ಲೂ ನಾನು ಓದ್ಬಿಟ್ಟು ನಾನು ಮಾಡ್ಕೊಂಬಿಡ್ತೀನಿ. ಎಷ್ಟು ಜನ ಕಲಾವಿದರಿಗೆ ಇವತ್ತಿಗೂ ಅವ್ರ ಅಕೌಂಟಿಗೆ ಪ್ರತಿ ತಿಂಗಳು ಅಮೌಂಟ್ ಆಗ್ತಾ ಇದ್ರ? ಏನು ಅದು ಪಾಪ, ನನ್ನ ತಾಯಿಯವರು ಪ್ರಾರಂಭ ಮಾಡಿದ್ದು 15-20 ಜನ. ಹೆಚ್ಚು ಕಡಿಮೆ ತಮಿಳ್ನಾಡಿನಿಂದ ಇಲ್ಲಿವರೆಗೂ ಹೆಚ್ಚು ಕಡಿಮೆ 100 ಜನ, 100-105 ಜನ ಬರ್ತಾರೆ. ತಮಿಳು ಕಲಾವಿದರು 105 ಜನ. ಎವ್ರಿ ಮಂತ್ ಯು ಆರ್ ಗಿವಿಂಗ್ ಟು ಮನಿ. ಹೌದೌದು, 1,20,000 ಟಚ್ ಆಗಿಬಿಡ್ತದೆ ಅಪ್ಪಾಜಿ ಮಂತ್ಲಿ. ಯಾಕೆ ಸಾಧ್ಯ ಇಲ್ಲ ಅಂತ ಅಮ್ಮ, ಆಗುತ್ತೆ ಕಣೋ, ನಿಂದನ್ನು ನೀನು ಕಮ್ಮಿ ಮಾಡ್ಕಪ್ಪ, ಅದು ಬೇಕಾ? ಎಷ್ಟು ವರ್ಷಗಳಿಂದ ಕೊಡ್ತಾ ಬರ್ತಿದ್ರೆ ಸರ್? ಆಯ್ತಪ್ಪಾಜಿ, ಇಲ್ಲಿಗೆ 100 ಮೆಂಬರ್ಸ್ ಟಚ್ ಆಗೋದಕ್ಕೆ ಈಗ ಒಂದು 4 ಇಯರ್ಸ್ ಆಯಿತು, 4 ವರ್ಷ ಆಯಿತು. ಅದಕ್ಕೂ ಮುಂಚೆ 2-3 ವರ್ಷ ಸ್ವಲ್ಪ ಕಡಿಮೆ. ಇದು ಗಿರಿಜಾ ಲೋಕೇಶಮ್ಮ ಅವರು ಕೂಡ ಇದು ಮಾತು, ಅಪ್ಪ ಹಾಸ್ಪಿಟ್ಲ್ ಕಟ್ತಾ ಎಲ್ಲ ಮಾಡ್ತಾರೆ, ಕಲಾವಿದರು ಇಷ್ಟಿದ್ದಾರಪ್ಪ, ಏನು ಮಾಡ್ತೀಯ, ಮಾಡಬೇಕು, ಆಗಲಿ ಮಾಡೋಣಮ್ಮ.
ಕಲಾವಿದರ ಲೈಫು ನಾವು ತೆರೆ ಮೇಲೆ ನೋಡಿದಾಗ ತುಂಬ ಕಲರ್ಫುಲ್ ಆಗಿರುತ್ತೆ, ಹೌದಪ್ಪಾಜಿ ಹೌದು. ಆದರೆ ಅವರ ನಿಜ ಜೀವನದಲ್ಲಿ ತುಂಬ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನಾವು ಅವರ ಹತ್ತಿರದಿಂದ ನೋಡಿರೋರಿಗೆ ನಿಮ್ಮಂಥವ್ರಿಗೆ ಮಾತ್ರ ಅವರ ಬದುಕು ಏನು, ಅವರ ಜೀವನ ಏನು ಅನ್ನೋದನ್ನ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ಸರೋಜಾದೇವಿ ಅಮ್ಮವರು ಕೂಡ ಕೊನೆಗೆ ಬಾರಪ್ಪ ನಾನು ನೋಡು ಅಂತ ಹೇಳಿದ್ರೆ ನನ್ನ ಒಬ್ಬನ ಪರಿಸ್ಥಿತಿ ತುಂಬ ಅಲ್ಲೋಲ್ ಕಲ್ಲೋಲಾಗಿತ್ತು. ನಮ್ಮ ಅಮ್ಮ ಇದ್ದಿದ್ರೆ ನನಗೆ ಇಲ್ಲಿ ಓಡಾಡೋದಕ್ಕೆ ನನಗೆ ಹೆಲ್ಪ್ ಆಗೋದು. ಈಗ ನಾನು ಒಂದು ಕಡೆ ಕೂತ್ಕೊಂಡು ಏನಾಗ್ತಾಯಿದೆ ಅಂತ ನಾನು ನೋಡಲಿಲ್ಲ ಅಂದರೆ ಲೀಕೇಜಸ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಅಲ್ಲಿಗೆ ಸ್ಥಗಿತ ಆದರೂ ಕೂಡ ಹಣ ನಾನು ಕಳ್ಕೊಂಡಂಗೆ ಯಾವತ್ತಿನ ದಿವಸದ್ದು ಈ ಮಟ್ಟಿಗೂ ಪರಿಸ್ಥಿತಿ ನಂದು. ಭಾರತಿ ವಿಷ್ಣುವರ್ಧನ್ ಅವ್ರಿಗೂ ಅನಾರೋಗ್ಯ ಅಂತ ಕೇಳ್ಪಟ್ಟೆ, ಹೋಗಿ ಮಾತಾಡ್ಸಿದ್ರೆ ಸರ್ ವಿಷ್ಣುವರ್ಧನ್? ಮೊನ್ನೆ ಹೋದ ವರ್ಷದಲ್ಲಿ ನಾನು ಮೀಟ್ ಮಾಡಿದ್ದೆ ಅಮ್ಮವ್ರನ್ನ. ಸ್ವಲ್ಪ ಪರವಾಗಿಲ್ಲ ಆಗಿದೆ ಇದ್ರು. ಈಗ ಏನು ಅಂತ ಗೊತ್ತಿಲ್ಲ ನನಗೆ. ಹೋಗಿ ಅನಾರೋಗ್ಯದಲ್ಲಿದ್ದಾರೆ, ಈಗ ವೀಕ್ ಆಗಿದ್ದಾರೆ, ತುಂಬ ವೀಕ್ ಆಗಿದ್ದಾರೆ. ಈಜಾದ್ಮೇಲೆ ಆಲ್ಬುಮಿನ್ನು, ಜಿಂಕು, ಮೆಗ್ನೀಷಿಯಮ್ಮು ಇವು ಯಾವ ಪ್ರಮಾಣದಲ್ಲಿ ಸಡನ್ನಾಗಿ ಇಳಿದ್ಬಿಡ್ತದೆ ದೇಹ, ಅಥವಾ ಅದು ತಯಾರು ಮಾಡಲ್ವಾ ಅನ್ನುವಂಥದ್ದು ನಮಗೆ ತುಂಬ ಕನ್ಫ್ಯೂಷನ್. ನನ್ನ ತಾಯಿಯವ್ರಿಗೆ ಹಂಗೆ ಆಯ್ತು, ಚೆನ್ನಾಗಿದ್ದಾರೆ, ಕಮ್ಮಿ ಆಗ್ತಾ ನಮಗೆ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ಅಯ್ಯೋ ದೇವ್ರೆ, ಅವರೆಲ್ಲರೂ ಕಷ್ಟಪಟ್ಟಿರೋದಪ್ಪಾಜಿ, ನಾವೆಲ್ಲ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ವಿನೋದ್ ರಾಜ್ ಅವರು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಜೀವನ ಬಿಟ್ಟು ಇಲ್ಲಿಂದ ಮುಂದಕ್ಕೆ ನನ್ನ ಲೈಫಲ್ಲಿ ಈ ಥರದೊಂದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಇದೊಂದು ಬ್ಯಾಲೆನ್ಸ್ ಇದೆ ಅಂತ ಅನ್ನೋದಾದರೆ ಏನಿದೆ ಸರ್? ಏನಿದೆ ಅಪ್ಪಾಜಿ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂ ಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ಅಷ್ಟೇ, ಏನಿದೆ? ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಅಷ್ಟೇ. ಭಗವಂತ ಕರೆದಾಗ ಹೋಗೋದು. ತುಂಬ ಇಲ್ಲಿ ಅಂಟ್ಕೊಂಡಿರೋಕ್ಕಾಗಲ್ಲ ಮನುಷ್ಯ. ಎಷ್ಟು ಅಂಟ್ಕೊಂಡು ನೋಡೋದು ಅದೇನೆ. ತುಂಬ ಪ್ರಾಕ್ಟಿಕಲ್ ವ್ಯಕ್ತಿ ಸರ್ ನೀವು, ತುಂಬ ಪ್ರಾಕ್ಟಿಕಲ್ ವ್ಯಕ್ತಿ. ತುಂಬ ಓದಿದ್ದೀರಾ, ವೇದಾಂತಿ ತಿಳ್ಕೊಂಡಿದ್ದೀರಾ? ಇಲ್ಲಪ್ಪ, ಎಲ್ಲರೂ ವೇದಾಂತಿಗಳೇ. ಅವ್ರು ತಿಳ್ಕೊಳ್ಳೋ ಟೈಮಿಂಗ್ ಬೇರೆ ಬೇರೆ ಬರುತ್ತೆ ಅಷ್ಟೇ ಜೀವನದಲ್ಲಿ. ವೆರಿ ಟ್ರೂ, ಸತ್ಯವಾದ ಮಾತು. ಅಷ್ಟೇ. ಯಾರಿಗಾದರೂ ಕ್ಷಮೆ ಕೇಳಬೇಕು ಅನ್ನೋದಿದ್ರೆ ಯಾರಿಗೆ ಕೇಳ್ತೀರಾ ಸರ್ ನಮ್ಮ ಚಾನಲ್ ಥ್ರೂ? ಯಾರಿಗೆ ಕೇಳಲ್ಲ ನಾವು, ಎಲ್ರಿಗೂ ಕೇಳಬೇಕಾಗತ್ತೆ ರೀ. ಎಲ್ರೂ ನೋಯಿಸಿರ್ತೀವಿ ರೀ ನಾವು. ಯಾರನ್ನ ರೀ ನಾವು ಸಂತೋಷವಾಗಿಟ್ಟಿದ್ದೀವಿ? ಎಲ್ರಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಒಳ್ಳೇದಿದ್ದರೆ ತಗೊಳ್ಳಿ, ತಪ್ಪು ಏನಾದರೂ ನಾನು ಮಾತಾಡಿ ನಿಮ್ಗೆ ಯಾರಿಗೂ ಮನಸ್ಸು ನೋಯಿಸೋಗಿ ನಾನು ಮಾತಾಡಿದ್ದಿದ್ದ ಎಲ್ಲದಕ್ಕೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದೀನಿ. ತಲೆನೇ ಎಲ್ಲ ಮಾತಾಡೋಕ್ಕೆ ಹೇಗೆ ಸಾಧ್ಯ? ಸರಿಯಾಗಿ ಇರೋಕ್ಕೆ ಹೇಗೆ ಸಾಧ್ಯ? ಒಂದು ದಿವಸದಲ್ಲಿ ಎಷ್ಟು ತಪ್ಪು ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಹೇಳ್ತೀವಲ್ಲ, ತಿಳಿದೇನೋ ಮಾಡಿರುವಂಥ ಅಪರಾಧಕ್ಕೆ ಕ್ಷಮೆ ಕೊಡ್ರಿ ಅಂತಂದರೆ ಕೈ ಎತ್ತು ಮುಗಿತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ವಿ. ನಿಮ್ಮ ಅಮೂಲ್ಯವಾದಂಥ ಸಮಯ, ಪೇಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದಂಥ ಆ್ಯಂಕರಿಂಗು, ಬಾಯಿಂದ ಎಲ್ಲನೂ ನೀವು ಬರ್ಸ್ಬಿಟ್ರಿ, ಈಚೆ ಕಡೆ ಕೂರಿಸಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡ್ಯಾನ್ಸ್ ರಾಜ ಡ್ಯಾನ್ಸ್ ವಿನೋದ್ ರಾಜ್ ಅವರ ಮನದಾಳದ ಮಾತುಗಳನ್ನು. ಆ ವ್ಯಕ್ತಿ ತುಂಬ ಪ್ರಾಕ್ಟಿಕಲ್ ಅಂತಕ್ಕಂಥದ್ದು ಅವರ ಮಾತುಗಳಲ್ಲಿ ಗೊತ್ತಾಗುತ್ತೆ. ಅವರ ತಾಯಿಯ ಆಶಯಗಳನ್ನು ಇಟ್ಕೊಂಡು ತುಂಬ ಸಾರ್ಥಕವಾದ, ಸಮರ್ಪಕವಾದ, ಅವಿಸ್ಮರಣೀಯ ಜೀವನವನ್ನು ಅವರು ಸವಿತಾ ಇದ್ದಾರೆ. ಅವ್ರ ಜೊತೆಗಿರೋರನ್ನ ತುಂಬ ಲೈವ್ಲಿಯಾಗಿ ಇಟ್ಕೊಂಡಿದ್ದಾರೆ. ಬರೀ ಅವ್ರ ಜೊತೆಗಿರ್ತಕ್ಕಂಥವ್ರಲ್ಲ, ಅವರ ಊರಿನ ಸುತ್ತಮುತ್ತಲಿರೋರನ್ನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಚಿತ್ರರಂಗವನ್ನು ಅವರ ಬಿಟ್ಟು ಇಷ್ಟು ವರ್ಷಗಳಾದರೂ ಕೂಡ ಚಿತ್ರರಂಗದ ಜೊತೆಗಿನ ನಂಟು ಮಾತ್ರ ಅವರು ಬಿಟ್ಟಿಲ್ಲ. ಪ್ರತಿದಿನ ಕಲಾವಿದರ ಜೊತೆ, ತಂತ್ರಜ್ಞರ ಜೊತೆ ಮಾತಾಡ್ತಾ ಇದ್ದಾರೆ. ಸಾಕಷ್ಟು ಜನ ಕಷ್ಟದಲ್ಲಿರ್ತಕ್ಕಂಥ ಕಲಾವಿದರಿಗೆ ಇವತ್ತಿಗೂ ಕೂಡ ಅವರ ಅಕೌಂಟ್ಗಳಿಗೆ ಪ್ರತಿ ತಿಂಗಳು ಅಮೌಂಟ್ ಹಾಕ್ತಾ ಇದ್ದಾರೆ, ಕೃಷಿ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಖುಷಿಯಾಗಿದ್ದಾರೆ. ಸೊ ಅವರ ಬಾಳು ಇದೇ ರೀತಿ ಖುಷಿಯಾಗಿರಲಿ, ದೇವರ ಅವರಿಗೆ ಆರೋಗ್ಯ ಆಯುಷ್ಯ ನೀಡಿ ತುಂಬ ಚೆನ್ನಾಗಿ ಕಾಪಾಡಲಿ ಅಂತ ಈ ಕಾರ್ಯಕ್ರಮದಿಂದ ಅವನ್ನ ಕಳಿಸ್ಕೊಡ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.